ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ಇಲ್ಲಿ ಬಂದಿರುವಂಥದ್ದು ಏನು ನೋಟಿಫಿಕೇಶನ್ ಬಂದಿದೆ ವರ್ಕ್ ಫ್ರಮ್ ಹೋಮ್ ರಿಲೇಟೆಡು. ಸೊ ಇಲ್ಲಿ ಯಾವುದೇ ರೀತಿ ಒಂದು ಟೆಸ್ಟ್ ಇರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಸಿಂಪಲ್ಲಾಗಿ ನೀವು ಇಲ್ಲಿ ಅರ್ಜಿ ಸಲ್ಲಿಸಿದ ಮೇಲೆ ನಿಮ್ಮ ಪ್ರೊಫೈಲ್ ಕಂಪನಿಗೆ ಇಷ್ಟ ಆದರೆ ಸೊ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಮೇನ್ ಅಂತಂದರೆ ಕೆಲವೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಇರುತ್ತೆ. ಆ್ಯಂಡ್ ಈ ಒಂದು ಕಂಪನಿಯಲ್ಲಿ ನೀವು ಬೇಕಂತಂದರೆ ಒಂದು ಆಫೀಸ್ ಒಂದು ರಿಲೇಟೆಡ್ ಕೂಡ ವರ್ಕ್ ಮಾಡ್ಬೋದು. ಅದು ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ. ಬಟ್ ಅದರಲ್ಲೂ ಕೂಡ ವರ್ಕ್ ಫ್ರಮ್ ಹೋಮೇ ಹುಡುಕ್ತಾ ಇದ್ದೀವಿ ಅಂತಂದರೆ ಸೊ ಈ ವಿಡಿಯೋ ನೋಡಿ. ಸೊ ನಿಮಗೆ ಇಲ್ಲಿ ಕಂಪ್ಲೀಟ್ ಮಾಹಿತಿ ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ಅರ್ಜಿನ ನೀವು ಇಲ್ಲಿ ಸಲ್ಲಿಸ್ಬೋದು. ಓಕೆ, ಸೊ ಅದಕ್ಕೆ ತುಂಬ ಯಾರಾದರೂ ಹೊಸಬ್ರು ಚಾನಲ್ ನೋಡ್ತಾ ಇದ್ದು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ಚಾನಲಲ್ಲಿ ಇದೇ ರೀತಿ ವಿಡಿಯೋಸ್ಗಳನ್ನ ನಾನು ತರ್ತಾ ಇರ್ತೇನೆ. ಹೇಳ್ತಿರುವಂಥ ವರ್ಕ್ ಫ್ರಮ್ ಹೋಮ್ ಜಾಬ್ ಏನಿದೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫೋನ್ಪೇ ಕಡೆಯಿಂದ ಬಂದಿರುವಂಥದ್ದು. ಫೋನ್ಪೇ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿದೆ. ಆ್ಯಂಡ್ ಈ ಕಂಪನಿಯಲ್ಲಿ ವರ್ಕ್ ಫ್ರಮ್ ಹೋಮು ವರ್ಕ್ ಫ್ರಮ್ ಆಫೀಸು ಎರಡೂ ಕೂಡ ಜಾಬ್ ಸಿಗ್ತಾ ಇರುತ್ತೆ. ಅವಾಗ ಇವರು ಹೈರಿಂಗ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಇವಾಗ 2025 ಒಂದು ಇದು ನೋಟಿಫಿಕೇಶನ್ ಅವ್ರು ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಅರ್ಜಿ ಸಲ್ಲಿಸ್ಬೋದು. ಆ್ಯಂಡ್ ಇದೊಂದು ಪ್ರೈವೇಟ್ ಲಿಮಿಟೆಡ್ ಇದೆ. ಸೊ ಆಲ್ರೆಡಿ ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ. ಆ್ಯಂಡ್ ಕೆಲವು ವಿಷಯಗಳನ್ನ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೈಲೈಟ್ ಮಾಡ್ತೀನಿ. ಸೊ ಇದರಿಂದ ನಿಮಗೂ ಕೂಡ ಇಲ್ಲಿ ಗೊತ್ತಾಗುತ್ತೆ ಆ್ಯಕ್ಚುಲಿ ಏನು ಕೇಳಿದ್ದಾರೆ ಕ್ಯಾಂಡಿಡೇಟ್ಲಿ ರಿಕ್ವೈರ್ಮೆಂಟ್ ಎಲ್ಲ ಅಂತ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರೋದು ಇದೊಂದು ಹೇಗಿದೆ ಅಂತಂದರೆ ಆನ್ಲೈನ್ ನೀವು ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ವಯಸ್ಸಿನ ಮಿತಿ ಏನಿದೆ ಮತ್ತು ಇದೆಲ್ಲೂ ಕೂಡ ಮತ್ತು ಡಾಕ್ಯುಮೆಂಟ್ಗಳೇನೇನು ಬೇಕು ಸೊ ಎಲ್ಲವನ್ನೂ ಮಾಹಿತಿನ ಇದೇ ಒಂದು ಇದರಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಮೇನ್ ಕಂಪನಿ ಹೆಸರು ಬಂದುಬಿಟ್ಟು ಫೋನ್ಪೇ ಪ್ರೈವೇಟ್ ಲಿಮಿಟೆಡ್ ಅಂತ. ಓಕೆ, ಇದೊಂದು ಪ್ರೈವೇಟ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಸೊ ಇಲ್ಲಿ ಪೋಸ್ಟ್ ಬಂದುಬಿಟ್ಟು ವ್ಯವಹಾರ ಅಭಿವೃದ್ಧಿ ಕಾರ್ಯನಿರ್ವಾಹಕ ಅನ್ನೋದು ಪ್ರೊಫೈಲ್ಗೆ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ ಇವಾಗ. ಓಕೆ, ಸೊ ಇಲ್ಲಿ ಇದರಲ್ಲೂ ಕೂಡ ಹಲವಾರು ಪೋಸ್ಟ್ಗಳಿದೆ ಅಂತ ಹೇಳಿದ್ದಾರೆ. ಸೊ ನೀವು ಬೇಕಂದರೆ ಅಲ್ಲಿ ಕೂಡ ಅರ್ಜಿನ ಸಲ್ಲಿಸ್ಬೋದು. ಬಟ್ ಮೇನ್ ಅಂತಂದರೆ ವ್ಯವಹಾರ ಅಭಿವೃದ್ಧಿ ಕಾರ್ಯನಿರ್ವಾಹಕ ಒಂದು ಪೋಸ್ಟ್ಗೋಸ್ಕರ ನಾನು ಇಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಬೋದು ಇದಕ್ಕೆ. ಈಗಾಗಲೇ ಆಲ್ರೆಡಿ ಇಲ್ಲಿ ಇವಾಗ ಅಪ್ಲಿಕೇಶನ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆ್ಯಂಡ್ ಇನ್ನು ಯಾವುದೇ ಕಂಪನಿ ಆದರೂ ಇತ್ತೀಚೆಗೆ ಡೇಟ್ ಅನೌನ್ಸ್ ಮಾಡ್ತಾ ಇಲ್ಲ. ಸೊ ಇದು ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆ ದಿನಾಂಕ ಯಾವುದಂತ ಗೌರ್ಮೆಂಟ್ ಜಾಬಿಗೆ ಹೇಳಿರ್ತಾರೆ. ಬಟ್ ಪ್ರೈವೇಟಲ್ಲಿ ರಿಕ್ವೈರ್ಮೆಂಟ್ ಕಂಪ್ಲೀಟ್ ಆಗೋವರೆಗೂ ಅವರು ಕೊನೆ ಡೇಟನ್ನು ಹೇಳೋದಿಲ್ಲ. ಸೊ ಇಲ್ಲಿ ಯಾವುದೇ ರೀತಿ ಡೇಟ್ ಅನೌನ್ಸ್ ಆಗಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಆನ್ಲೈನಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಮತ್ತು ಫೋನ್ಪೇದಲ್ಲಿ ಮೇನ್ ಅಂತಂದರೆ ನಿಮಗೆ ಮನೆಯಿಂದ ಕೆಲಸ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಹೌಸ್ ವೈಫು, ಸ್ಟೂಡೆಂಟು ಮತ್ತು ರಿಟೈರ್ಡ್ ಪರ್ಸನ್ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಬೋದು, ಏನು ತೊಂದರೆ ಇಲ್ಲ. ಬಟ್ ಆದರೆ ನಿಮಗೆ ಮಿನಿಮಮ್ ಕ್ವಾಲಿಫಿಕೇಷನ್ ಬಗ್ಗೆ ಅವ್ರು ಹೇಳಿರುವಂಥದ್ದು ಕಡ್ಡಾಯವಾಗಿ. ಓಕೆ, ಇಲ್ಲಿ ನೋಡ್ತಾ ಇದ್ದಾರೆ ಕಡ್ಡಾಯವಾಗಿ ಬೋರ್ಡ್ ಅಥವಾ ವಿಶ್ವವಿದ್ಯಾಲಯದಿಂದ ನೀವು 10ನೇ ತರಗತಿ ಅಥವಾ PUCನ ಪಾಸ್ ಆಗಿರ್ಬೇಕಂತ ಹೇಳಿದ್ದಾರೆ. ಫೇಲ್ ಆದವರಿಗೆ ಇಲ್ಲ. ಇಲ್ಲಿ ಆ್ಯಕ್ಚುಲಿ 10th ಫೇಲ್ ಆಗಿದ್ದೀವಿ ಅಂತಂದರೆ 10th ಪಾಸ್ ಆಗಿರಬೇಕು. ಸೊ ಅಂಥವ್ರಿಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಮೇನ್ ಅಂತಂದರೆ ಫೋನ್ಪೇನ ಮೇನ್ ಅಂತಂದರೆ ಇಲ್ಲಿ ವಯಸ್ಸಿನ ಮಿತಿ ಏನಾದರೂ ಹೇಳಿದಾರಂತ 18 ವರ್ಷ ಆಗಿರಬೇಕು ಮಿನಿಮಮ್. ಮತ್ತು ಗರಿಷ್ಠ ಮಿತಿನ ಅವ್ರೇನು ಡಿಸೈಡ್ ಮಾಡಿಲ್ಲ. ಅಂದರೆ ಇಲ್ಲಿ ಒಂದು 45-50 ಇದ್ದರೂ ಕೂಡ ಪರವಾಗಿಲ್ಲ, ನೀವು ಕೆಲಸ ಮಾಡ್ತೀವಿ ಅನ್ನೋದಿದ್ದರೆ ನೀವು ಅರ್ಜಿನ ಸಲ್ಲಿಸ್ಬೋದು. ಓಕೆ, ಏನು ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರೋಂಥ ಜಾಬ್ಸ್ಗಳೇ ನಾನು ಹೇಳ್ತಾ ಇರ್ತೀನಿ. ಆ್ಯಂಡ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅರ್ಜಿನ ಸಲ್ಲಿಸ್ಬೋದು. ಹೇಗೆ ಸಲ್ಲಿಸೋದಂತ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಓಕೆ, ಸೊ ಫೋನ್ಪೇದಲ್ಲಿ ಮನೆಯಿಂದಲೇ ಕೆಲಸ ಮಾಡೋದಕ್ಕೆ ಮೇನ್ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ಇದನ್ನು ಕೂಡ ಇಲ್ಲಿ ನಾನು ಹೇಳಿದಾರೋ ಹುದ್ದೆ ಹೆಸರು ವ್ಯಾಪಾರ ಅಭಿವೃದ್ಧಿ ಕಾರ್ಯನಿರ್ವಾಹಕ, ಮನೆಯಿಂದಲೇ ಕೆಲಸ ಮಾಡುವಂಥದ್ದು ಇದು ಮೇನು. ಓಕೆ, ಆ್ಯಂಡ್ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇದೆ. ನಾನು ಇಲ್ಲೆಲ್ಲ ಹೈಲೈಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅಂದರೆ ಮನೆಯಿಂದಲೇ ಮಾಡುವಂಥದ್ದು. ಮತ್ತು ಇದು ಪೂರ್ಣ ಸಮಯ ಅಂದರೆ ಫುಲ್ ಟೈಮ್ ಜಾಬು ಮತ್ತು ಪಾರ್ಟ್ ಟೈಮ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆದರೆ ಇದು ರಿಕ್ವೈರ್ಮೆಂಟ್ ಅಕಾರ್ಡಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಎಕ್ಸಾಕ್ಟ್ಲಿ ನಿಮಗೆ ಫುಲ್ ಟೈಮು ಅಥವಾ ಪಾರ್ಟ್ ಟೈಮ್ ಅಂತ ಅವ್ರು ಹೇಳಿಲ್ಲ. ಬಟ್ ಆದರೆ ಮ್ಯಾಕ್ಸಿಮಮ್ ಫುಲ್ ಟೈಮ್ ಕ್ಯಾಂಡಿಡೇಟ್ನೇ ಅವ್ರು ತೊಗೋಬೇಕಂತ ಅಂದ್ಕೊಂಡಿದ್ದಾರೆ. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ಈ ಒಂದು ಜಾಬಲ್ಲಿ ನೀವು ನೋಡ್ತಾ ಇದ್ದೀರಿ ಮೇನ್ ಅಂದರೆ ಚೆನ್ನಾಗಿ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಇರುವಂಥ ಕ್ಯಾಂಡಿಡೇಟ್ನೇ ನೋಡ್ತಾ ಇದ್ದಾರೆ ಮೇನ್ ಮುಖ್ಯವಾಗಿ. ಮತ್ತು ಮನೆಯಿಂದ ಕೆಲಸ ಮಾಡುವಂಥದ್ದು ಇಲ್ಲಿ ನೀವು ನೋಡ್ತಾ ಇರ್ಬೋದು. ಮೇನ್ ಇಲ್ಲಿ ಕೆಲಸ ಮಾಡಿದರೆ ನಿಮ್ಗೆ ಏನು ಬೆನಿಫಿಟ್ ಇದೆ ಅಂದರೆ ಮನೇಲಿ ಮಾಡೋದಕ್ಕೆ ನಿಮಗೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೀವು ಅರ್ಜಿ ಸಲ್ಲಿಸಿದ ಮೇಲೆ ಯಾವುದೇ ರೀತಿ ಟೆಸ್ಟ್ ಇರೋದಿಲ್ಲ ಅಂತ ಮುಖ್ಯವಾಗಿ ಹೇಳಿದ್ದಾರೆ. ಯಾವುದೇ ಪರೀಕ್ಷೆ ಇರೋದಿಲ್ಲ. ಮತ್ತು ಸಂದರ್ಶನ ಮೇನ್ ಅಂತಂದರೆ ಇಂಟರ್ವ್ಯೂ ಇರುತ್ತೆ ಒಂದು. ಆ ಇಂಟರ್ವ್ಯೂದಲ್ಲಿ ನಿಮ್ಮದು ಕಮ್ಯುನಿಕೇಷನ್ ಸ್ಕಿಲ್ ಆಯಿತು, ಮತ್ತು ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ರಿಗಾರ್ಡಿಂಗ್, ಮತ್ತು ನಿಮ್ಮದು ಸೆಲ್ಫ್ ಇಂಟ್ರೊಡಕ್ಷನ್ ರಿಲೇಟೆಡ್ ಸುಮಾರು ಕೆಲವೊಂದು ಕ್ವಶನ್ಸ್ ಅಂತ ಕೇಳ್ಬೋದು. ಆ್ಯಂಡ್ ಅದಾದ ನಂತರ ನಿಮಗೆ ಆಫರ್ ಲೆಟ್ರಲ್ಲಿ ನಿಮಗೆ ನಾನು ಹೇಳಿರೋಂಥ ಪೋಸ್ಟಿಗೆ ಆಫರ್ ಲೆಟ್ರನ್ನ ನೀಡ್ತಾರೆ. ಓಕೆ, ಸೊ ಹಾಗಿದ್ರೆ ಈ ಒಂದು ಜಾಬ್ಗೆ ನಾವು ಹೇಗೆ ಅರ್ಜಿನ ಸಲ್ಲಿಸಬೇಕು ಸೊ ಅದ್ರ ಬಗ್ಗೆ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಯಾವ ರೀತಿ ನಾನು ತೋರಿಸಿರ್ತೀನಿ ಅದೇ ರೀತಿಯೇ ನೀವು ಇಲ್ಲಿ ಒಂದು ಅರ್ಜಿನ ಸಲ್ಲಿಸ್ಬೋದು ಆನ್ಲೈನೇ. ಮತ್ತು ಎಲ್ಲಿ ಹೋಗಬೇಕಾಗಿಲ್ಲ, ಮೊಬೈಲ್ ಫೋನಿಂದ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಈ ಕೆಲಸಕ್ಕೆ ಕಂಪ್ಯೂಟರ್ ಬೇಕಾ ಲ್ಯಾಪ್ಟಾಪ್ ಬೇಕಂತ ಅವ್ರು ಹೇಳಿಲ್ಲ. ಸೊ ನಾರ್ಮಲಿ ನಿಮ್ಮ ಹತ್ರ ಮೊಬೈಲ್ ಫೋನ್ ಇದ್ದರೂ ಕೂಡ ಪರವಾಗಿಲ್ಲ, ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಕೆಲಸ ಹೇಗಿರುತ್ತೆ ಅಂದರೆ ಕೆಲವೊಂದು ವಿಷಯಗಳನ್ನ ಮೇನ್ ಅಂತಂದರೆ ಕಸ್ಟಮರ್ ಕ್ವೈರೀಸ್ಗಳೆಲ್ಲ ಬರ್ತಾ ಇರುತ್ತೆ ನಾರ್ಮಲಿ. ಅದಲ್ಲೂ ಕೂಡ ಇನ್ನೂ ಹಲವಾರು ಪ್ರಾಜೆಕ್ಟ್ಗಳಲ್ಲಿ ಅವ್ರು ನಿಮಗೆ ಸ್ವಿಚ್
ಮಾಡ್ತಾರೆ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಕಮ್ಯುನಿಕೇಷನ್ ಸ್ಕಿಲ್ ಮ್ಯಾಟರ್ ಆಗುತ್ತೆ. ಸೊ ನೀವು ಮಾತಾಡುವಂಥ ಶೈಲಿ, ನಾಲೆಜು, ಪೇಷನ್ಸು, ಸೊ ಅದು ತುಂಬಾ ಮುಖ್ಯ ಆಗುತ್ತೆ. ಸೊ ಅದೆಲ್ಲ ಬೇಕು ಅಂತ ಒಂದು ಇದನ್ನು ಕ್ಯಾಂಡಿಡೇಟ್ನ ಅವ್ರು ಏನು ಮಾಡ್ತಾರೆ, ಇಂಟರ್ವ್ಯೂದಲ್ಲಿ ಚೆಕ್ ಮಾಡ್ತಾರೆ. ಸೊ ಅವ್ರ ರೆಕಾರ್ಡಿಂಗ್ ನೋಡಿಕೊಂಡು ಫೈನಲ್ ಲಿಸ್ಟ್ ಮಾಡ್ತಾರೆ. ಫಸ್ಟು, ಸೆಕೆಂಡು, ಥರ್ಡು ಅಂತ 3 ಲಿಸ್ಟ್ ಮಾಡ್ತಾರೆ. 3 ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ಸೊ ನೆಕ್ಸ್ಟ್ ಮತ್ತೆ ರೌಂಡಿಗೆ ಅವ್ರು ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿವರೆಗೂ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಮತ್ತೊಂದು, ಈ ಒಂದು ಜಾಬ್ಗೆ ನೀವು ಅರ್ಜಿ ಸಲ್ಲಿಸಿದ ಮೇಲೆ ಸ್ವಲ್ಪ ವೆಯ್ಟ್ ಮಾಡಬೇಕು. ಸ್ವಲ್ಪ ವೆಯ್ಟ್ ಮಾಡಿದ್ರೆ ನಿಮಗೆ ಮೇಲ್ ಬರುತ್ತೆ, ಅವ್ರ ಕಡೆಯಿಂದ ಮೇಲ್ ಬರುತ್ತೆ. ಆ್ಯಂಡ್ ಮತ್ತೊಂದು, ಇಲ್ಲಿ ಯಾವುದೇ ರೀತಿ ಪರ್ಟಿಕ್ಯುಲರಾಗಿ ಲ್ಯಾಪ್ಟಾಪ್ ಬೇಕು, ಡೆಸ್ಕ್ಟಾಪ್ ಬೇಕು ಅಂತ ಹೇಳಿಲ್ಲ. ಮತ್ತು ನಾನು ಹೇಳಿದ್ದೀನಿ, ಇದೊಂದು ರೀತಿಯಿಂದ ಹೇಳಬೇಕು ಅಂತಂದರೆ ಏನೇನು ಕಸ್ಟಮರ್ ಜೊತೆ ನಾವು ಮಾತಾಡ್ತೀವಿ ಅಥವಾ ಯಾವುದೇ ರೀತಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ ಅದೆಲ್ಲ ಡೇಟಾಸ್ಗಳನ್ನು ನೀವೇನು ಮಾಡ್ತೀರಿ, ಕಂಪ್ಲೀಟ್ ಮಾಡ್ತಾ ಹೋಗ್ತೀರಿ. ಯಾಕಂದರೆ ಯಾವುದೇ ಒಂದು ಕಸ್ಟಮರ್ಸ್ ಕ್ವೈರೀಸ್ಗಳು ಬಂತು ಅಂತ ಅಂದ್ಕೊಳ್ಳೋಣ. ಸೊ ಅಥವಾ ಬೇರೆ ಯಾವುದೇ ಒಂದು ಇದನ್ನು ಬಂದರೆ ನಿಮಗೆ ಎನ್ಕ್ವೈರೀಸ್ ಇನ್ಫಾರ್ಮೇಷನ್, ಸೊ ಅದ್ರ ಬಗ್ಗೆ ಡೀಟೇಲ್ಸ್ಗಳು ಫಸ್ಟ್ ನೀವು ಟೈಪ್ ಮಾಡೋದಿರುತ್ತೆ. ಲೈಕ್ ಇವಾಗ ಡೇಟಾ ಎಂಟ್ರಿ ಟೈಪ್ ಇರುತ್ತೆ ಅದು. ಓಕೆ, ಕಸ್ಟಮರ್ ಡೀಟೇಲ್ಸ್ಗಳನ್ನೇ ಹಾಕೋದು. ಹೀಗಾಗಿ ನಾನು ತಮಿಳಲ್ಲಿ ಡೇಟಾ ಎಂಟ್ರಿ ಅಂತಲೇ ಹಾಕಿದ್ದೀನಿ. ಮತ್ತು ಮೇನ್ ಅಂತಂದರೆ ಪಾರ್ಟ್ ಟೈಮ್ ಕೂಡ ಹಾಕಿದ್ದೀನಿ. ಯಾಕಂತಂದರೆ ಇಲ್ಲಿ ಪಾರ್ಟ್ ಟೈಮ್ ರಿಕ್ವೈರ್ಮೆಂಟ್ ಅಕಾರ್ಡಿಂಗ್ ಕೊಡ್ತೀವಿ ಅಂತ ಹೇಳಿರೋ ಕಾರಣ. ಓಕೆ, ಸೊ ಇದು ನೀವು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ತಪ್ಪದೇ ಅರ್ಜಿ ಸಲ್ಲಿಸಿ. ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನೋಡೋಣ. ಅರ್ಜಿ ಸಲ್ಲಿಸ್ತೇನೆ ಅನ್ನೋರು ಗೂಗಲಲ್ಲಿ ಸಿಂಪಲಾಗಿ ನೀವು ಟೈಪ್ ಮಾಡಬೇಕು, ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಫೋನ್ಪೇ ಅಂತ. ಓಕೆ, ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಫೋನ್ಪೇ ಅಂತ ನೀವು ಸರ್ಚ್ ಮಾಡಬೇಕು. ಜಸ್ಟ್ ನಾನು ಇಲ್ಲಿ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದ್ಮೇಲೆ ನಿಮಗೆ ಸೇಮ್ ಇದೇ ರೀತಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಜಸ್ಟ್ ಬಂದರೆ ವೆರಿಫೈ ಜಾಬ್, ಇದು ವೆರಿಫೈ ಜಾಬ್ನೇ ನಾನು ಹೇಳ್ತಾ ಇದ್ದೀನಿ. Naukri.com ಅಲ್ಲಿ ನೋಡ್ತಾ ಇರ್ಬೋದು, ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಬ್ಯಾಂಗ್ಳೂರ್ ರೂರಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಜಸ್ಟ್ ಇನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಪೇಜ್ ಸಿಗುತ್ತೆ. ಓಕೆ, ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ. ಫೋನ್ಪೇ ಆ್ಯಕ್ಚುಲಿ 4.0 ರೇಟಿಂಗ್ ಇದೆ. ಇಲ್ಲಿ ಒಳ್ಳೆ ರೇಟಿಂಗ್ ಕೊಟ್ಟಿದ್ದಾರೆ ಕಂಪನಿಗೆ. ಮತ್ತು ಇದು ರಿಮೋಟ್ ಜಾಬು. ಮತ್ತು ಇದು ಜಸ್ಟ್ ಒಂದು ದಿನದ ಹಿಂದೆ ಬಂದಿರೋಂಥ ನೋಟಿಫಿಕೇಷನು. ಆ್ಯಂಡ್ ಈ ಒಂದು ವೀಡಿಯೋ ಮಾಡೋ ಉದ್ದೇಶ ಮೇನ್ ಎಜುಕೇಷನ್ ಪರ್ಪಸ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಸೊ ನೀವು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಬೇಕಂದರೆ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಮತ್ತು ಕನ್ನಡ ಜಾಬ್ ಅಂತ ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ ನಿಮಗೆ ಥಂಬ್ನೇಲಲ್ಲಿ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ರೂರಲಲ್ಲಿ ಇದು ಜಾಬ್ಗೆ ತೊಗೊತಾ ಇದ್ದಾರೆ. ಸರ್ ಅದ್ರ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಒಟ್ಟು 100 ಜನರನ್ನ ತುಂಬ್ಕೋತಾ ಇದ್ದಾರೆ ಅವರು. ಓಕೆ, ಆ್ಯಂಡ್ ಮೇನ್ ಅಂತಂದರೆ ಏನು ಹೇಳಬೇಕು ಅಂತಂದರೆ ಇಲ್ಲಿ ಒಂದು ಜಾಬಲ್ಲಿ ಮೇನ್ ಅಂತಂದರೆ ನಿಮಗೆ ಒಂದು ಇನ್ಸೆಂಟಿವ್ ಕೂಡ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ನಿಮ್ಮದು ಪರ್ಫಾರ್ಮೆನ್ಸ್ ನೋಡಿಕೊಂಡು. ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದರೆ ನೀವೇ ಖುದ್ದಾಗಿ ನೋಡ್ಬೋದು ಇಲ್ಲಿ. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಅಂತಂದರೆ ಈ ಒಂದು ಜಾಬು ಒಂದು ರಿಲೇಟೆಡ್ ಯಾವುದೇ ರೀತಿ ಇರುತ್ತೆ ಅಂದರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ರಿಲೇಟೆಡೇ ಇರುತ್ತೆ ಒಂದು ರೀತಿಯಿಂದ. ಮತ್ತು ಸ್ಮಾರ್ಟ್ ಫೋನ್ ಬೇಕಾಗುತ್ತೆ ನೀವು ಇಲ್ಲಿ ವರ್ಕ್ ಮಾಡಬೇಕು ಅಂತಂದರೆ. ಓಕೆ, ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇದ್ದಂಥ ಕ್ಯಾಂಡಿಡೇಟ್ಗಂತೂ ಆಲ್ಮೋಸ್ಟ್ ತೊಗೊತಾರೆ. ಆ್ಯಂಡ್ ಫ್ರೆಷರ್ ಇದ್ದರೆ ನೀವು ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಯಾಕಂದರೆ ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರೋದು ಫ್ರೆಷರು ಅಥವಾ ಎಕ್ಸ್ಪೀರಿಯನ್ಸ್ ಎಲ್ಲರೂ ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಅಂತಂದರೆ ಇನ್ಸೆಂಟಿವ್ ನಿಮಗೆ ಮೇನ್ ಬೆನಿಫಿಟ್ ಸಿಗ್ತಾ ಇದೆ ಕಂಪನಿಯಿಂದ. ಆ್ಯಂಡ್ ಇದರಲ್ಲೂ ಕೂಡ BDA ಪ್ರೊಫೈಲ್. ಇದು BDA ಅಂದರೆ ಸೇಲ್ಸ್ ರಿಗಾರ್ಡಿಂಗ್ ಇರುತ್ತೆ ಇದು. ಓಕೆ, ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ ಇದಕ್ಕೆ ಕನ್ನಡದಲ್ಲಿ. ನಾವು ಸೇಮು ಏನಂತಂದರೆ ನಾನು ಹೇಳಿರುವಂಥ ಏನು ಹುದ್ದೆ ಇದೆ ಅದೇ ಹುದ್ದೆ ಇದು. ಇಂಗ್ಲೀಷಲ್ಲಿ ನಾವು ಕನ್ವರ್ಟ್ ಮಾಡಿದರೆ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ BDA ಅಂತಲೂ ಕೂಡ ನಾವು ಹೇಳ್ತೀವಿ. ಆ್ಯಂಡ್ ಮೇನ್ ಅಂತಂದರೆ ಇದು ಫಿನ್ಟೆಕ್ ಅಥವಾ ಪೇಮೆಂಟ್ ರಿಲೇಟೆಡ್ ನೀವು ಇಲ್ಲಿ ವರ್ಕ್ ಮಾಡ್ತೀರಾ. ಆ್ಯಂಡ್ ಇದರಲ್ಲೂ ಕೂಡ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ರಿಲೇಟೆಡ್ ನೀವು ವರ್ಕನ್ನು ಮಾಡ್ತೀರಾ. ಆ್ಯಂಡ್ ಇದು ಫುಲ್ ಟೈಮ್ ಅಂತ ಹೇಳಿದ್ದಾರೆ. ಬಟ್ ರಿಕ್ವೈರ್ಮೆಂಟು ನಿಮಗೆ ಪಾರ್ಟ್ ಟೈಮ್ ಮೇ ಬಿ ಕೊಡ್ಬೋದು. ಓಕೆ, ಬಟ್ ಆ್ಯಂಡ್ ಇದರಲ್ಲೂ ಕೂಡ ಪರ್ಮನೆಂಟ್ ಜಾಬ್ ಅಂತ ಹೇಳಿದ್ದಾರೆ. ಯಾವುದೇ ರೀತಿಯಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಇರೋದಿಲ್ಲ. ಮತ್ತು ಕ್ವಾಲಿಫಿಕೇಷನ್ ನಿಮ್ಮದು ಗ್ರ್ಯಾಜುಯೇಷನ್ ಆಗಿರಲೇಬೇಕಂತ ಏನಿಲ್ಲ. 10th PUC ಆದರೂ ಅರ್ಜಿನ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಗೆ ಇಲ್ಲಿ ಅಪ್ಲೈ ಅಂತ ಇದೆ. ಸೊ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಅಪ್ಲೈ ಮಾಡಿ. ಓಕೆ, ಸೊ ಇದು ಇವತ್ತಿನೊಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದರೂ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ನಮಸ್ಕಾರ.